ನೀವು ಈ ಥರ ಬಿರಿಯಾನಿನ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರ್ ಅದ್ಭುತ ಅಂತಲೇ ಹೇಳ್ಬೋದು. ನೋಡಿ, ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ತುಂಬ ರುಚಿಯಾಗಿರುವಂಥ ಬಿರಿಯಾನಿನ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಇವಾಗ ಒಂದು ಪಾತ್ರೆಗೆ ತೊಗೊಂಡಿದ್ದೀನಿ. ಯಾವ ರೀತಿ ಮಾಡ್ತೀನಿ ಅಂತ ತಿಳಿಸ್ತೀನಿ. ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಕುಕ್ಕರ್ಗೆ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಈರುಳ್ಳಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಏನಪ್ಪ ಅಂತಂದರೆ ಒಂದು 3ರಿಂದ 4 ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಗ್ರೈಂಡ್ ಮಾಡ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಟೇಸ್ಟ್ ಮಾತ್ರ ನಾನಂತೂ ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಹಾಕೋದ್ರಿಂದ ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ. ಅದ್ಭುತ ರುಚಿ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ, ಹೀಗೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಹಾಕ್ಕೊಳ್ಬೇಕು. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಒಂದು ಅರ್ಧ ಸ್ಪೂನು ಅರಿಶಿಣ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಹೀಗೆ ಫ್ರೈ ಮಾಡ್ಕೋತಾ ಇದ್ದೀನಿ. ತುಂಬ ಅಂದರೆ ತುಂಬ ಸುಲಭ. ನೀವು ಫಸ್ಟ್ ಟೈಮ್ ಅಡುಗೆ ಮಾಡೋರು ಕೂಡ ಈ ಥರ ಚಿಕನ್ ಬಿರಿಯಾನಿನ ಮಾಡ್ಕೊಳ್ಬೋದು. ಚಿಕನ್ ಬಿರಿಯಾನಿ ಅಂತ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ. ಈ ರೀತಿ ಮಾಡ್ಕೊಳ್ತೀನಿ. ಇದೆಲ್ಲ ಆದಮೇಲೆ ನಾನು ಇವಾಗ ಇದಕ್ಕೇನೆ ಈ ಥರ ಫ್ರೈ ಆದಮೇಲೆ ಇದಕ್ಕೇನೆ ನಾನು ತೊಳೆದಿಟ್ಕೊಂಡಿರ್ತೀನಿ. ಚಿಕನ್ನ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಆ ಚಿಕನ್ನ ಕೂಡ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತಲೂ ಕೂಡ ತೋರಿಸ್ತೀನಿ. ನೋಡಿ, ಕೊನೆವರೆಗೂ ವಿಡಿಯೋ ನೋಡಿ. ಹಂಗೆ ರತ್ನ ಚಾನಲ್ನ ಯಾರೆಲ್ಲ ಹೊಸಬ್ರು ನೋಡ್ತಾ ಇರ್ತೀರೋ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಂಗೆ ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಜೊತೆಗೆ ನಾನು ಇವಾಗ ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ. ನೋಡಿ, ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ತಿರುಗಿಸ್ಬೇಕು. ಚಿಕನ್ಗೆ ಫಸ್ಟೇ ಉಪ್ಪು ಹಾಕ್ಬಿಡ್ಬೇಕು. ಇವಾಗ ಪಾಲಕ್ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ಮೆಂತ್ಯ ಸೊಪ್ಪು ಜೊತೆಗೆ ಪುದೀನ ಸೊಪ್ಪು, ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಇದಿಷ್ಟು ಸೊಪ್ಪುಗಳನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ತೀನಿ. ನೀಟಾಗಿ ತಿರುಗಿಸ್ಕೊಂಡ್ಬಿಡ್ತೀನಿ. ಹಸಿ ಸ್ಮೆಲ್ಲೆಲ್ಲ ಹೋಗಿ, ಜೊತೆಗೆ ಟೇಸ್ಟ್ ಮತ್ತು ಇದೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಲ್ಲ ಹಾಕಿದ್ದೀನಲ್ಲ ಅದೆಲ್ಲ ಹೊಂದಬೇಕು. ಹಂಗಾಗಿ ಚೆನ್ನಾಗಿ ತಿರುಗಿಸ್ಕೋಬೇಕಾಗತ್ತೆ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಈ ಥರ ಬಿರಿಯಾನಿ ಮಾಡಿಕೊಟ್ರೆ. ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಬಿರಿಯಾನಿನ ಮಾಡ್ತಾರೆ. ನಾನು ಮಾಡಿದ್ದು ಈ ರೀತಿಯಾಗಿ ಬಿರಿಯಾನಿನ ಮಾಡಿರೋದು. ನೋಡ್ಕೊಳ್ಳಿ ಹಂಗೆ. ಈಗ ಟೊಮೊಟೊನ ಕಟ್ ಮಾಡಿರೋ ಟೊಮೊಟೊನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗೋ ತನಕ ತಿರುಗಿಸ್ಬೇಕು. ಇದಕ್ಕೆ ಇವಾಗ ಖಾರಕ್ಕೆ ಅಂತ ಹಸಿಮೆಣಸಿನ್ಕಾಯಿ 7ರಿಂದ 8 ಇಲ್ಲ 5ರಿಂದ 6 ಇಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಬೇಕಾಗತ್ತೆ. ನಾನು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ತಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಇನ್ನೂ ಕಡಿಮೆ ಮಾಡೋರು ಕಡಿಮೆ ಮಾಡ್ಕೊಳ್ಬೋದು. ಇದಕ್ಕೆ ರುಬ್ಬ ಅಂಥದ್ದೆಲ್ಲ ಏನೂ ಇಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದಾದಮೇಲೆ ಇದು ಚಕ್ಕೆ ಲವಂಗ ಮೆಣಸು ಇಷ್ಟನ್ನು ಕೂಡ ಹಾಕ್ಕೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು ಮಾತ್ರ. ಪೌಡರ್ ಅಂತೂ ಸೂಪರಾಗಿರುತ್ತೆ. ಟೇಸ್ಟ್ ಅಂತೂ ಇದೇ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ, ಇದಕ್ಕೆ ಇವಾಗ ಧನಿಯಾ ಪುಡಿ 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಬೇಕಾಗುತ್ತೆ. ಇದೇ ಮೇನು ಮಸಾಲೆಗಳು. ಇನ್ನೇನು ಮಸಾಲೆ ಅಂತ ಏನು ಹಾಕೇ ಇಲ್ಲ ನಾನು. ಇಷ್ಟೇ ಮಸಾಲೆನ ಹಾಕ್ಕೊಂಡು ತುಂಬ ರುಚಿಯಾಗಿರುವಂಥ ಚಿಕನ್ ಬಿರಿಯಾನಿನ ರೆಡಿ ಮಾಡ್ತಾ ಇದ್ದೀನಿ. ತುಂಬ ಈಸಿನೂ ಕೂಡ, ಬೇಗ ಆಗುತ್ತೆ. ಅಂದರೆ ಹೊಸದಾಗಿ ಅಡುಗೆ ಮಾಡೋರು ಕೂಡ ಟ್ರೈ ಮಾಡ್ಬೋದು. ತುಂಬ ಈಸಿ, ಏನು ಕಷ್ಟನೂ ಅಲ್ಲ, ಏನಿಲ್ಲ. ತುಂಬ ಅಂದರೆ ತುಂಬ ಸುಲಭ. ಇದಕ್ಕೆ ಇವಾಗ ನಾನು ಬಿಸಿ ನೀರನ್ನ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ಅಂದರೆ ಅಕ್ಕಿ ಹಾಕೋದಕ್ಕೂ ಮುಂಚೆನೆ ನಾನು ಸ್ವಲ್ಪ ಬಿಸಿ ನೀರನ್ನ ಕಾಯಕ್ಕೆ ಇಟ್ಕೊಂಡಿರ್ತೀನಿ. ಆ ಬಿಸಿ ನೀರನ್ನ ಹಾಕೊಂಡ್ಬಿಡ್ತೀನಿ ಇದಕ್ಕೆ. ನೋಡ್ತಾ ಇದ್ದೀರಲ್ವಾ. ನೋಡಿ, ಹೀಗೆ ಬಿಸಿ ನೀರನ್ನ ಹಾಕಿದಾದ್ಮೇಲೆ ತಿರುಗಿಸಿ ಅದಕ್ಕೆ ಇವಾಗ ಅಕ್ಕಿನ ಹಾಕ್ಕೊಳ್ತೀನಿ. ಅಕ್ಕಿ ಏನಪ್ಪ ಅಂತಂದರೆ ಸೋನಾ ಮಸೂರಿ ಅಕ್ಕಿ ಬರುತ್ತಲ್ಲ, ಸಣ್ಣ ಅಕ್ಕಿ, ಅದನ್ನು ಹಾಕ್ಕೊಂಡಿದ್ದೀನಿ ನಾನು. ಅದನ್ನು ಹಾಕ್ಕೊಳ್ಳೋದು. ನೀವು ಬೇಕಿದ್ರೆ ಇದಕ್ಕೆ ಬಾಸುಮತಿ ರೈಸು ಅಥವಾ ಜೀರಾ ರೈಸು ಯಾವುದಾದ್ರೂ ಕೂಡ ಹಾಕ್ಕೊಳ್ಬೋದು. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಇದಕ್ಕೆ ಅಕ್ಕಿ ಇದೇ ಹಾಕಬೇಕು ಅಂತಲೂ ಏನೂ ಇಲ್ಲ. ಮಾಮೂಲಿ ಬಾಸುಮತಿ ರೈಸ್ ಅದನ್ನು ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ಇಲ್ಲ ಅನ್ನೋರು, ಬೇಡ ಇಲ್ಲ ನಮಗೆ ಅನ್ನೋರು ಅಂಥದಕ್ಕೆ ಈ ಥರ ಮಾಮೂಲಿ ಈ ಥರ ದಪ್ಪಕ್ಕಿ ಬರುತ್ತಲ್ವ, ಆ ಅಕ್ಕಿನೂ ಕೂಡ ಹಾಕ್ಕೊಂಡು ಕೂಡ ನಿಧಾನವಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಇದಕ್ಕೆ ನೋಡಿ, ಇನ್ನು ಮಿಕ್ಕಿದ್ರೆ ಅದೇ ಬಾಸುಮತಿ ರೈಸ್ನು ಕೂಡ ಹಾಕ್ಕೊಳ್ಬೋದು. ಜೊತೆಗೆ ಜೀರಾ ರೈಸ್ನು ಹಾಕ್ಕೊಳ್ಬೋದು. ಯಾವ ಅಕ್ಕಿ ಬೇಕಿದ್ರೂ ಹಾಕ್ಬೋದು. ನೀವು ಮಾಡೋದ್ರ ಮೇಲೆ ಇರುತ್ತೆ, ಡಿಪೆಂಡ್ ಮಾತ್ರ. ನೋಡಿ, ಕುಕ್ಕರ್ ಕೂಗಿದಾದ್ಮೇಲೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ.
ಎಷ್ಟು ಅಂದರೆ ಕರೆಕ್ಟಾಗಿ ಹದವಾಗಿ ಆಗೈತಿ. ಅನ್ನ ಅಂತೂ ತೀರಾ ಮೆತ್ತಗೂ ಆಗಿಲ್ಲ, ತೀರಾ ಉಡಿ ಉಡಿಯಾಗೂ ಆಗಿಲ್ಲ, ನೀಟಾಗಿ ಪರ್ಫೆಕ್ಟಾಗಿ ಅನ್ನ ರೈಸ್ ಮಾತ್ರ ಆಗಿತ್ತು. ತುಂಬ ಚೆನ್ನಾಗಿತ್ತು. ಆರ್ತಾನು ಇನ್ನೂ ಚೆನ್ನಾಗಾಗುತ್ತೆ. ಎಲ್ರಿಗೂ ನಮಸ್ಕಾರ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.